ನಾವು ನಮ್ಮ ಪಾಪಗೆ ಫಸ್ಟ್ ಕ್ರೈಯಿಂದ ಕ್ರೆಡಲ್ ಆರ್ಡರ್ ಮಾಡಿದ್ದೀವಿ. ಇದು 6-in-1 ಕ್ರೆಡಲು, ಅಂದರೆ ಮಲ್ಟಿಪರ್ಪಸ್ 6 ಪರ್ಪಸ್ಗೆ ಯೂಸ್ ಮಾಡ್ಬೋದು. ನಾವೇನಕ್ಕೆ ತೊಗೊಂಡಿದ್ದೀವಿ ಅಂದರೆ ಫ್ಯೂಚರಲ್ಲಿ ಇದನ್ನು ಸ್ಟಡಿ ಟೇಬಲ್ ಅಂತ ಮಾಡ್ಕೋಬೋದು, ಅದಕ್ಕೆ ತೊಗೊಂಡಿದ್ದೀವಿ. ಸೊ ಇದನ್ನು ನಾವೇನೇ ರೆಡಿ ಮಾಡ್ತೀವಿ. ಪಾಪು ಚಿಕ್ಕದಂತಲ್ಲ, ದೊಡ್ಡದಾದ್ಮೇಲೆ ಇದು ಡಿಸ್ಮ್ಯಾಂಟಲ್ ಕೂಡ ಮಾಡ್ಕೊಂಡು ಹೋಗ್ಬೋದು, ಎಲ್ಲ ನಾವು ಹೋಗ್ಬೇಕಂದ್ರೆ ಕ್ಯಾರಿ ಮಾಡ್ಬೋದು. ಅದಕ್ಕೆ ಇದನ್ನ ಪ್ರಿಫರ್ ಮಾಡಿದ್ದೀವಿ. ಇದಕ್ಕೆ ಜೊತೆನಲ್ಲಿ ಫಸ್ಟ್ ಕ್ರೈಯಿಂದಾನೆ ಒಂದು ಮ್ಯಾಟ್ರಸ್ ತಗೊಂಡಿದ್ದೀವಿ. ಆಯ್ತಾ, ಇದನ್ನ ಹೆಂಗೆ ಏನ್ ಮಾಡೋದು, ಅದು ಜೋಡಿಸ್ತೀವಿ ಅಂತ ಹೆಂಗೆ ಜೋಡಿಸ್ತೀವಿ ನಮಗೂ ಗೊತ್ತಿಲ್ಲ, ಓಪನ್ ಮಾಡಿ ಜೋಡ್ಸಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಅದು ಏನ್ ಬೇಕು ಅಂತ ನೋಡ್ಬಿಟ್ಟು ತರಿಸ್ಕೊಂಡು ಆಮೇಲಿಂದ ಜೋಡಿಸ್ತೀವಿ. ನಿಮ್ಗೆ ವಿಡಿಯೋದಲ್ಲಿ ಫುಲ್ ಕಾಣಿಸುತ್ತೆ, ಅದೇ ನಾವು ಸ್ವಲ್ಪ ಟೈಮ್ ತಗೊಂಡು ಜೋಡಿಸ್ತೀವಿ. ಇನ್ನೊಂದೇನಂದ್ರೆ ಫಸ್ಟ್ ಕ್ರೈ ಅವ್ರಿಗೆ ಇದನ್ನ ಜೋಡ್ಸಕ್ಕೆ 1 hour ಆಗುತ್ತಂತೆ. ನಾವು ಒಂದು 4 hours ಅಂತ ಅನ್ಕೊಂಡಿದೀನಿ. ಇವಾಗ ಟೈಮ್ ಎಷ್ಟು? ಇವಾಗ ಟೈಮ್ ಬಂದ್ಬಿಟ್ಟು 2:48. 4 hours ಇಲ್ಲಿಂದ 4 hours ಎಷ್ಟಾಗುತ್ತೆ ಅಂದ್ರೆ 6:48. 4:30 ವರೆಗೂ ಮಾಡ್ತೀವಿ ಗೈಸ್, ಬಿಕಾಸ್ 4:30 ಆದ್ಮೇಲೆ ನಮ್ಮ ಪಾಪುದ ಅಪಾಯಿಂಟ್ಮೆಂಟ್. ಫಸ್ಟ್ ನೋಡ್ತೀವಿ ಏನೇನು ತರಬೇಕು ಅಂತ, ತಂದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಮತ್ತೆ ಟೈಮ್ ಹೇಳ್ತೀನಿ ಎಷ್ಟೊತ್ತಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ನಾನು ಒಬ್ಬನೇ ಮಾಡ್ತಿದ್ದೀನಿ. ಅವನಿಗೆ ಹೆಲ್ಪ್ ಅಳಿಲು ಸೇವೆ ಅಂತ ಇಲ್ಲಿ ರಂಜು ಇದ್ದಾಳೆ, ನನ್ನ ತಂಗಿ ಇದ್ದಾಳೆ. ಮಾಡ್ತೀವಿ, ನೋಡ್ತಾ ಇರಿ ಹಂಗೆ, ವಾಚ್ ಔಟ್. ಇದನ್ನ ಫಸ್ಟ್ ಒಂದು ಚಾಕು ತಗೋಬೇಕು, ಚಾಕು ತಗೊಂಡು ಕಟ್ ಮಾಡಬೇಕು ಹಿಂಗೆ. ಕೈ ಹುಷಾರು. ನಮ್ ಬೇಬಿ ಅಂತವ ಸದ್ಯಕ್ಕೆ ಅದ್ರಾಗ ಒಂದು 3-4 ಬೇಬಿ ಮಲಗಿಸ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ ಅನ್ಸುತ್ತೆ. ಬಿಲ್ಲಿಂಗ್ ಕೊಟ್ಟಿರ್ತಾರೆ. ಇದು ಎಷ್ಟಾಯ್ತು ಪ್ರೈಸಿಂಗು ಎಲ್ಲ ಲಾಸ್ಟಿಗೆ ನಾನೆಲ್ಲ ಹೇಳ್ತೀನಿ, ಮತ್ತೆ ನಿಂಗೆ ಡಿಸ್ಕೌಂಟ್ ಹೆಂಗ್ ತಗೋಬೇಕು ಅಂತಾನೆ ಹೇಳ್ತೀನಿ. ಎಲ್ಲ ನಾನು ಹೇಳೋದನ್ನ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ. ಒಳ್ಳೇದಾದ್ರೆ ನೀವು ಆಮೇಲೆ ಮತ್ತೆ ನಂಗೆ ಕಮೆಂಟ್ ಮಾಡ್ಬೋದು. ಏನಾಯ್ತು ಅಂದ್ರೆ ಪ್ರೊಟೆಕ್ಷನ್ಗೆ ಫಸ್ಟು ಸ್ಪಾಂಜ್ ಇಟ್ಟವ್ರೆ. ಸ್ಪಾಂಜ್ ಥರ್ಮೋಕೋಲ್? ಸ್ಪಾಂಜ್ ಥರ್ಮೋಕೋಲ್ ಅಲ್ಲ. ಫಸ್ಟು ಅಷ್ಟೇ ಬಂದ್ಬಿಡು. ಎತ್ತಕ್ಕಾಗ್ತಿಲ್ಲ ಗೈಸ್. ಈಶ್ವರ ಆಯ್ತಾ? ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ಪಾಂಜ್ ತಟ್ಟೆ ಈ ಕಡೆ ಇನ್ನೊಂದ್ ಸ್ಪಾಂಜ್ ಎತ್ತು ತೆಗಿಬೇಕು, ಆಮೇಲೆ ತಪ್ಪು ತೆಗಿಬೇಕು. ಅವಾಗ ಎತ್ತಿದ್ರೆ ಈಸಿಯಾಗಿ ಬರ್ತದೆ. ಯಾ ಬೇಬಿ ಬರ್ದೈತೆ ನೋಡಿ. ನಾನು ಏನು ಹ್ಯಾಪಿ ಬೇಬಿ, ಹ್ಯಾಪಿ ಬೇಬಿ, ಯುವರ್ ಬೇಬಿ ಅಂದೆ. ಇದೊಂದು ತಗೋದ್ವಿ, ಆಮೇಲೆ ಇದು ಮೇಲೆ ಇಟ್ಬಿಡಮ್ಮ, ಪರವಾಗಿಲ್ಲ ಮೇಲಿಡು. ವಾಟ್ ಇಸ್ ದಿಸ್? ಏನಾಗುತ್ತೆ ಇದು? ಬೆಂಡ್ ಆಗೈತಾ? ಬೆಂಡ್ ಆಗಿಲ್ಲ, ಕೆಳಗಡೆ ಹಾಕೋದು. ಓಕೆ, ಅದ್ರ ಮೇಲೆ ಮ್ಯಾಟ್ರೆಸ್ ಹಾಕೋದು. ಕರೆಕ್ಟ್, ಇದ್ರ ಮೇಲೆ ಮ್ಯಾಟ್ರೆಸ್ ಬೆಂಡ್ ಆಗಿಲ್ಲ. ಇಲ್ಲ, ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಹೇಳಿ ತೆಗ್ದಿಕ್ಕಿರಿ ಇವಾಗ ಫಸ್ಟ್ ಎಲ್ಲ. ಇಲ್ಲ ಅಲ್ಲ, ಇದು ಮೇಲ್ಗಡೆ ಹೆಂಗೆ ಮಾಡಿದ ಅದಕ್ಕಲ್ಲ, ಮೇಲೆ ಇಟ್ಬಿಡು, ಪರವಾಗಿಲ್ಲ. ನಿಮಗೆ ಎಲ್ಲ ಅಲ್ಲಿ ಜೋಡ್ಸಕ್ಕೆ ಬೇಕಾಗುತ್ತಲ್ಲ. ಜಾರ್ತಿದ್ದೆ ಸರಿಯಾಗಿ. ನೀನು ಜಾರ್ತಿದ್ದೆ, ನಾನು ಜಾರ್ತಿದ್ದೆ. ಇದು ಒಳಕ್ಕೆ ಹೋಗಿರೋದು, ವೆಯ್ಟ್ ಬಿಟ್ಟಿರೋ ಹೋಗಿರೋದು. ವೆಯ್ಟ್ ಬಿಟ್ಟಿಲ್ಲಪ್ಪ. ಅಷ್ಟು ಸುಲಭವಾಗಿ ಏನಿಲ್ಲ ಅದು. ಆಮೇಲೆ ಇದು ಸೈಡಿಗೆ ಸರಿಯಾಗೈತೆ, ಸಿಕ್ಕಾಪಟ್ಟೆ ದೊಡ್ಡದು. ಆಮೇಲೆ ಇದು ಇನ್ನೊಂದು ಸೈಡಿಗೆ. ನಮ್ಮ ಪಾಪಕ್ಕೂ ಮನೆ ಕುತ್ಕೊಂಡು ಆಟ ಆಡ್ಕೋಬೋದು. ಕಾವೇರಿ ನೀನೇ ಕುತ್ಕೋಬೋದು. ಕಾವೇರಿ ಗೊತ್ತು. ಇವೆಲ್ಲ ಏನಂದ್ರೆ ಸ್ಕ್ರೂಸು. ಇಷ್ಟೊಂದು ನಾವು ಟ್ರೈ ಮಾಡ್ತೀವಿ ಗೈಸ್, ಜೋಡ್ಸಕ್ಕೆ ಬರುತ್ತಂತ. ಇಲ್ಲ ಅಂದರೆ ಕಷ್ಟ ಇದ್ದಾನೆ ಕರೆದು.
ಇದು ಬಸ್ ಓಡ್ಸೋಕ್ಕೆ ಸ್ಟೇರಿಂಗ ಶೇರಿಂಗಲ್ಲ ಅದೇನೋ ಜೋಡ್ಸೋದಿರ್ತೈತೆ. ಇದು ಮಸ್ಕಿಟೋ ನೆಟ್. ಇದು ಮ್ಯಾನ್ಯಲ್. ಅದು ನೋಡ್ಕೊಂಡು This limited warranty does not apply to normal wear and tear. Any return, replacement or spare part will be provided in case of above mentioned points. No warranty and ನೋಡಿದಲ್ಲ ಅಂದ್ರೆ ನಿಮಗೆ ಪ್ರಿಕಾಷನ್ಸ್. ಯೂಸರ್ ಮ್ಯಾನ್ಯುಯಲ್ ನೋಡ್ತಾ ಇದ್ದಾರೆ ಹೆಂಗೆ ಮಾಡೋದು ಅಂತ. ಎಕ್ಸ್ಟೆಂಡೆಡ್ ಸಿಗ್ಬೋದು. ಫಸ್ಟ್ ಇದನ್ನ ತಗೋಬೇಕಾ? ಸ್ಪ್ಯಾನರ್ ಇದ್ರಲ್ಲಿ ಏನೇನು ಕೊಟ್ಟವ್ರು ನೋಡ್ರಿ. ನೋಡಿ ಫಸ್ಟ್ ಒಂದೊಂದೇ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಅದೇ ಲಾಕಿಂಗ್ ಕ್ಲಿಪ್ ಆಫ್ ದ ಅಪ್ಪರ್ ಪಾರ್ಟ್ ಆಫ್ ದಿ ಫ್ರಂಟ್. ಇದು ಒಂದು ಸೈಡು, ಇದು ಫಸ್ಟು. ಇದು ಯಾವುದು ಹುಡುಕದೇ ಇರೋದು ಇವಾಗ. ಇದ್ರ ಮೇಲೆ ಮ್ಯಾಟ್ರೆಸ್ ಹಾಕೋದು ಅಂತ ಎರಡು ಇದಾವೆ ಆ್ಯಕ್ಚುಲಿ. ಕರೆಕ್ಟ್ ಎರಡು ಇದಾವಲ್ಲ. ಎರಡು ಇರೋದು. ಒಂದು ಮ್ಯಾಟ್ರೆಸ್ ಸಿಕ್ಕಕ್ಕೆ, ಇನ್ನೊಂದು ಇದನ್ನ ಇಡೋಕ್ಕೆ ಐಟಮ್ಸ್ನ. ಎಲ್ಲ ಕರೆಕ್ಟ್. ಎರಡು ಇದೆ ಅಲ್ಲ ಸ್ಟೆಪ್ಪು. ಅದೇ ಕ್ರಮ. ಅದು ಹಿಂಗೆ ಇಕ್ಕಿದ ಮೇಲೆ ಇದಲ್ಲ ಸೈಡಿಗೆ ಇಟ್ಬಿಡೋಣ. ಆ್ಯಕ್ಚುಲಿ ಇದು ಬೇಕು. ಕೊಡ ಮಾಡಿ ಇದೆರಡು ಬಂದ ಗೊತ್ತಾಗ್ತಿಲ್ಲ. ಅದ್ಮ ಬಂದ. ಅಲ್ಲ ತಡೆಯಮ್ಮ. ಇರು ಇದನ್ನ ಹಾಕನ್. ಒಬ್ರೆ ಇದು ಒಳಕ್ಕೆ ಅದು ಹೋಗ್ಬಿಡ್ತೈತಮ್ಮ. ಇದಕ್ಕೆ ಹಾಕಲ್ಲ. ಬಟ್ ಹೋಗ್ತಿಲ್ಲಲ್ಲ. ಇಲ್ಲ ಅಲ್ಲಿ ಹಾಕಿ ಫಸ್ಟ್ ಒಂದು ಕಡೆ ಹಾಕಲ್ಲ. ಇದು ಹೋದ್ರೆ ಫುಲ್ ಹೋಯ್ತು. ಒಂದೆಲ್ಲ ಹೋಗಲ್ಲ. ಹಂಗೆ ಒಳಗೆ ಹಿಂಗನ್ರಿ. ಕರೆಕ್ಟಾಗಿ ಸ್ಟ್ರೈಟಿಗೆ ಇಕ್ಕಡ್ರಿ ಫಸ್ಟು. ನೀನು ಹಿಡ್ಕೊಂಡ್ರೆ ಸ್ಟ್ರೈಟಿಗೆ ಹಿಡ್ಕೊಂತಿರೋದು. ಹೋಗ್ಲಿ ಇದನ್ನೇ ಹಾಕ ಫಸ್ಟ್. ಇರಿ ಅಂತ ನೋಡ್ತೀನಿ ಒಂದ್ಸಲಿ. ಹಿಂದಕ್ಕೆ ಅಂದಾಗ ಇದು ಬರಬೇಕು, ಬಟ್ ಅದು ಫುಲ್ ಬರ್ತಿಲ್ಲ. ಅದು ಮೇಲ್ಗಡೆ ಇದು ತಗ್ಲಾಕ್ಬೇಕು. ಮತ್ತೆ ತಾಕೋಬೇಕು ಅಷ್ಟೇ. ತಡೆಯಮ್ಮ, ಏನು ಮಾಡ್ಬೇಡ, ತಡೆಯಮ್ಮ. ಕೆಳಗೆ ಸಣ್ಣ ಕೆಲಸ ಸ್ಕ್ರೂ ಹಾಕ್ರಿ. ಇವಾಗ ಅದಕ್ಕೆ ಯಾವ ಹಾಕ್ತಾರೆ ನಿಮಿಷ ಅವನು ಹಾಕ್ರಿ. ಸ್ಕ್ರೂ ಇದಕ್ಕೆ. ಸೊ ಇವೆಲ್ಲ ಜಾಯಿಂಟ್ ಎಲ್ಲ, ಈ ಜಾಯಿಂಟು ಇದು ಟೇಬಲ್ಗೆ ಇಲ್ಲಿಗೆ. ಏನ್ ಗೊತ್ತಾ, ಇದಕ್ಕೆ ನೀವು ಹೊರಗಡೆಯಿಂದ ಸ್ಕ್ರೂ ಡ್ರೈವರ್ ತಂದ್ರು ಆಗಲ್ಲ. ಈಗ ಇದು ಕೊಟ್ಟವನು, ಇದನ್ನೇ ತಗೊಂಡು ಕೊಟ್ಟವನೇ. ಇದೇನ್ ಗೊತ್ತಾ, ಆಲಂಕಿ ಇದು ಅಲೆಂಕಿ. ಇದು ಆಕ್ಚುಲಿ ಅದನ್ನ ಆಲಂಕಿ ಅಂತ ಅಂತಾರೆ. ಅಲೆಂಕಿ ಅವು ಕೇಳಿಲ್ಲ ಆಲಂಕಿ ಅಂತ ನೀನು ಕೇಳೇ ಇಲ್ವಾ? ಇದು ಆಕ್ಚುಲಿ ಅಲೆಂಕಿ. ಮಾಡು ಭಾಷೆಯಲ್ಲೆಲ್ಲ ಆಲಂಕಿ ಅಂತ ಅಂತಾರೆ. ಸೊ ಅದಾಯ್ತು ಇವಾಗ. ಎಸ್. ಇಲ್ಲಿ ಐ ಥಿಂಕ್ ಇವ್ ಅನ್ಸುತ್ತೆ ದೊಡ್ಡವು. ಇಲ್ಲ ದೊಡ್ಡವೇನೆ, ಸೇಮ್ ಚಿಕ್ಕವು. 1 hour ಒಳಗೆ ಮಾಡ್ಬೇಕು. 1 hour ಚಾಲೆಂಜ್. 1 hour ಮಾಡಿದ್ರೆ ಪಿಜ್ಜಾ. ಓ ತಿಂತೀಯ ನೀನು? ಪಿಜ್ಜಾ ತಿಂತೀಯಾ? ಅವಳು ಯಾವಾಗಲೂ ತಿಂತಿರ್ತಾಳೆ ಪಿಜ್ಜಾ ಅಂದ್ರೆ ಇಷ್ಟ. ಹೌದಾ? ನನಗೆ ಕಂಪ್ನಿ ಕೊಡೋರು ಇರಲ್ಲ ಗೊತ್ತಾ ಪಿಜ್ಜಾಗೆ. ನಾನು ತಿನ್ನಲ್ಲ. ತಿಂತೀವಿ. ನೀನು ತಿನ್ನಲ್ಲ ಪಿಜ್ಜಾನ? ಯಾಕೆ? ನನಗೇನೋ ಅಷ್ಟು ಇಷ್ಟ ಆಗಲ್ಲ. ನಮಗೆ ಹೊಟ್ಟೆ ಎಸಿತು ಅಂತಂದ್ರೆ ಬಟ್ ಆದ್ರೂ ಪಾನಿಪುರಿ ಮಸಾಲೆ ಪುರಿ ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಪಿಜ್ಜಾ. ನಮ್ಗೆ ಇಷ್ಟ. ನಮ್ಗೆ ಆಗುತ್ತಪ್ಪ. ನಾನು ಸಿಕ್ಕಾಪಟ್ಟೆ ಟೈಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಾಡಬೇಡ, ಸ್ವಲ್ಪ ಲೈಟಾಗಿ ಮಾಡಿರೋ. ಒಂದು ಥ್ರೆಡ್ ಇದ್ದಂಗೆ ಬಿಡ್ತೀನಿ. ಯಾಕೆ ಸುಮ್ಮನೆ ಆಮೇಲೆ ಅದಲ್ಲ. ಎಸ್, ಉದ್ದ ಇರೋದು. ಒಂದೇನಾ ಆಲಂಕಿ? ಹಾಕ್ಬಿಟ್ಟಿದೀವಿ.
ಅಲಂಕಿ ಕೊಟ್ಟಿರೋದು ಅವನೇ ಆಗ್ಬಿಟ್ಟಿದ್ದಾನೆ. ಅಲಂಕಿ ಇಲ್ಲ ಅಂತನಾ? ಅಲಂಕಿ ಒಂದೇನಾ ಕೊಟ್ಟಿರೋದು? ಆಕ್ಚುಲಿ ಸ್ಕ್ರೂ ಡ್ರೈವರ್ ತಂದ್ರೂ ಯೂಸ್ ಇಲ್ಲ ಇದಕ್ಕೆ. ಸ್ಕ್ರೂ ಡ್ರೈವರ್ ಆಗಲ್ಲ. ಬರಲ್ಲ. ಸೊ ಜಸ್ಟ್ ಸ್ವಲ್ಪ ಮಾಡಿ, ಜಾಸ್ತಿ ಮಾಡ್ಕೊಬೇಡ. ಮಾಡಲೇ ಬಿಡಿ, ನೀನು ಬಿಚ್ಚಲ್ವಲ್ಲ ಅದನ್ನೇನು ಬಿಗ್ಗೆಗಿರಲಿ. ನೋಡೋಣ ನಾನು. ಇಲ್ಲ ಅಷ್ಟೇ ಮುಗೀತು ಇನ್ನೇನು. ಕೊಡಿ ಕಡೆ ಮಾಡ್ತೀನಿ. ಜೊತೆಗೆ ಇವ್ನ ಹಾಕ್ಬೇಕು. ಇದೆ ಅಂತ ಅದೇ ಎಷ್ಟಿದೆ ಅಷ್ಟು ಹಾಕ್ಬೇಕು. ಇನ್ನೂ ಒಂದು ಲೇಯರ್ ಹಾಕ್ಬೇಕು ಇಲ್ಲಿ ಬೆಡ್ಡು. ಸ್ಟೋರೇಜ್ ಆ್ಯಕ್ಚುಲಿ ಕೆಳಗಡೆ ಇನ್ನೊಂದು ಬೆಡ್ ಹಾಕಬೇಕು ಅಷ್ಟೇ ಅಲ್ವ ಇವು? ಬಿಡು ಬಿಡು ಬಿಡು. ಅಲ್ಲಿ ಸರಿ ಕುಂತಿಲ್ಲ, ಅಲ್ಲಿ ನೋಡೇನು ಫಸ್ಟ್ ಮೇಲೆ ಕುಂತಿಸ್. ಓ ವೆರಿ ಕಂಫರ್ಟ್. ಫುಲ್ ಆ ಕಂಫರ್ಟ್ ಕಡೆ ಆಗುತ್ತೆ. ಏನಾನ ಐತೆ ನೋಡು, ಹೋಲ್ ಏನಾನ ಐತೆ. ಎಲ್ಲಿ? ಈ ಕಡೆ ಈ ಜಾಗದಲ್ಲಿ ಐ ಥಿಂಕ್ ಉಲ್ಟಾ ಏನಾನ ಆಗ್ತದೆ. ಸ್ವಲ್ಪ ಮೇಲ್ಗೆ ಇತ್ತು. ಇದು ಇದು ನೋಡಿ ನೋಡಿ ಆಯ್ತಾ? ಇಲ್ಲಿ ಎರಡು ಹೋಲ್ಗಳು ಇದಾವೆ. ಈ ಕಡೆ ಅದಕ್ಕೆಲ್ಲ ಇದನ್ನ ಹಾಕ್ತಾರೆ. ಇದು ಇಲ್ಲೊಂದೇ ಐತೆ. ಇದು ಒಂದೇ ಐತಲ್ಲಪ್ಪ. ನೋಡೋಣ. ಅಲ್ಲಿ ಒಂದು ಆಯ್ತಾ? ಎಲ್ಲಿ ಬಂದಿದೆ? ಒಂದು ಬಂದಿದೆ ಕರೆಕ್ಟ್. ನಾಲ್ಕಿರೋದು ಕರೆಕ್ಟ್ ಗೊತ್ತಾಯ್ತು. ಅಲ್ಲೇ ಆಯ್ತಾ? ಅದಕ್ಕೆಲ್ಲ ಒಂದು ಸಾಕ್ಬೋದೇನೋ ಅಲ್ವಾ? ಇಲ್ಲಿ ಕೆಳಕ್ ಬಿತ್ತು, ಇಲ್ಲಿ ಕೆಳಕ್ ಬಿತ್ತು. ಇತ್ತಿಲ್ಲ ಮ್ಯಾಕ್ ಒಂದು ಸ್ವಲ್ಪ, ಒಂದು ಸ್ವಲ್ಪ. ಓಕೆನಾ? ಇವಾಗ ಇಲ್ಲಿಗೆ ಯಾವುದು ಹಾಕೋಣ? ಇದು 16.35 ಅಂದರೆ ಐ ಥಿಂಕ್ ಇದನ್ಸುತ್ತೆ. ಅವೇನಕ್ಕಿಲ್ಲ, ಅವು ಏನೋ ಇದು ಕೊಟ್ಟಿದ್ದಾನ ಮಸ್ಕಿಟೋ ಇದಕ್ಕೇನೋ. ಬಾ ಓಕೆ ಪಕ್ಕ. ಓಕೆ ಡನ್ ಡನ್. ನೆಕ್ಸ್ಟು ಎಲ್ಲ ನೆಕ್ಸ್ಟ್ ಏನು ಯಾವಾಗಿದೆ? ಕೆಳಗಡೆ ಅಷ್ಟೇ ಇವು. ಅವನ್ನ ಹಾಕೋಬೋದು ಬಿಡು. ಇದಾಯಿತು. ಇದೇನು 1 ಗೇರ್ ಇವು ಕೊಟ್ಟಿದ್ದಾನಲ್ಲ, ಇವು ಓಡಾ ದೇಶ್. ವೈದವೇನು ಮೇಲೆ ಹಾಕ್ಬೇಕು ಅದನ್ನ ಆ್ಯಕ್ಚುಲಿ. ಏನು ಗೊತ್ತಾ, ಇವಕ್ಕೆಲ್ಲ ನೆಟ್ ಹಾಕ್ಬೇಕು. ಸರಿ, ಇದು ಟೇಬಲ್ ಅಸೆಂಬ್ಲಿ ಓನ್ಲಿ. ಟೇಬಲ್ ಅಂದರೆ ಯಾವುದು? ಇದೇನಾ ಟೇಬಲು? ಇದೇ ಟೇಬಲು. ಅವೆಲ್ಲ ಮಸ್ಕಿಟೋ ನೆಟ್ ಹಾಕೋದಕ್ಕೆ ಯೂಸ್ ಮಾಡಬೇಕು. ಇಲ್ಲ, ಇದು ಟೇಬಲ್ ಅಸೆಂಬ್ಲಿ. ಸರಿ ಸಣ್ಣ ಸಣ್ಣದಾಗ ಇದಾವಲ್ಲ ಅವು ಅನ್ಸುತ್ತೆ. ಇಲ್ಲಿಗ ಅಲ್ಲೇ ಅಲ್ಲಿ ಹಾಕಂಗೇ ಇಲ್ಲ, ಏನು ಹಾಕಂಗಿಲ್ಲ ಅಲ್ಲಿ. ಶೋರಾ? ಶೋರ್ ಪಕ್ಕ. ಮಚ್ಚನೆ ಕೊಡಲ್ಲ. ಮಸ್ಕಿಟೋ ನೆಟ್ ಹಾಕ್ದಾಗ ಹಾಕಕ್ಕೆ. ಮಸ್ಕಿಟೋ ನೆಟ್ ಹಾಕ್ತಿಯಲ್ಲ, ಅದು ಬೀಳ್ದಂಗಿರ್ಲಿ ಅಂತ ನೋಡೋಣ, ಹಾಕಿ. ಆಯ್ತು ನೋಡೋಣ. ಅದಕ್ಕೇನೆ ಅದು. ಇಲ್ಲ, ಟೇಬಲ್ ಅಂತ ಯಾವುದು? ಸ್ಲೀಪ್ ಬೋರ್ಡು ಮತ್ತು ಇದು ಯಾವುದು? ಎಕ್ಸ್ಟೆಂಡ್ ಹೆಡ್ ಬೋರ್ಡ್. ಓಕೆ, ಬಿಡೋದಲ್ಲ. ಓಕೆ, ಹಂಗಾರೆ ಅದಕ್ಕಲ್ಲ. ಅಷ್ಟೇ. ಇಷ್ಟಿಂದ ಆಯ್ತು. ಇಲ್ಲೋಡ್ರು ಇಲ್ಲಿ ಇದನ್ನ ಹಾಕಿದಾಗ, ಮಸ್ಕಿಟೋ ನೆಟ್ ಹಾಕಿದಾಗ ಆ ಬಟ್ಟೆ ಇಲ್ಲೆಲ್ಲ ಹಾಕ್ಬಿಟ್ಟು ಕ್ಲಾಂಪ್ ಥರ ಹಾಕಕ್ಕಿದು. ಟೇಬಲ್ ಅಸೆಂಬ್ಲಿ ಓನ್ಲಿ. ಇಲ್ಲ, ಅದಲ್ಲ, ಇವು ಮಸ್ಕಿಟೋ ಇದಕ್ಕೆ. ಇವೆಲ್ಲಿಗೆ? ಅದೇ ಅದು 2 ಹಾಕ್ತೀವಿ ಅಷ್ಟೇ, 2 ಬರೋದದು. ಅದನ್ನ ಹಾಕ್ತೀವಿ. ಅಲ್ಲ, ಅದಕ್ಕೆ ಇವನ್ನ ಹಾಕ್ಬಿಡೋಣ ಫಸ್ಟು. ಸ್ಕ್ರೂ ಕಮ್ಮಿ ಆಗ್ತದೆ, ಅವಾಗ ನಮ್ಗೆ ಐಡಿಯಾ ಬರೋದು. ಬಟ್ ಇದು ಹೈಟ್ ಐತೆ ಆ ಕಡೆ, ಅದು ಸ್ವಲ್ಪ ಹೈಟ್ ಐತಲ್ಲ. ಹಂಗೆ ನೋಡೋಕೆ ಮೇಲಿಂದ ನೋಡ್ಕೊಟ್ರೆ ಅದು ಕರೆಕ್ಟ್. ಇದರಲ್ಲಿ ಇಕ್ಕೋಣಪ್ಪ. ಚಲೋ ರೆಡಿ ಆಯ್ತಾ ಟೇಬಲು? ಟೇಬಲ್ ಅಂತೀನಿ, ತೊಟ್ಲು, ಕ್ರೆಡಲ್. ನೋಡಿ ರೈಸ್ ರೆಡಿ ಆಗಿದೆ ಫುಲ್ಲು. ಇದು ಮಸ್ಕಿಟೋ ನೆಟ್ ಬಿಡು, ಹೆಂಗೆ ಕಾಣುತ್ತೆ ನೋಡೋಣ. ನೋಡಿ ಇವಾಗ ಇದನ್ನ ಹಿಂಗೆ ಅನ್ಬೇಕು. ಈ ಕಡೆ ಗೊತ್ತಿಲ್ಲ, ಹಿಂಗೆ ಬಿಡಬೇಕು. ಆಯ್ತಾ? ಬಿಟ್ಬಿಟ್ಟು ಅದ್ರಾಗ ಬೆಡ್ ಇದೆ. ನೋಡಿ ಗೈಸ್, ಅಷ್ಟೇ. ಇವಾಗ ಇದು ಬೆಡ್ ಹಾಕಿ ಅದ್ರ ಮೇಲೆಲ್ಲ ಬೆಡ್ ಸೆಟ್ ಹಾಕಿ ರೆಡಿ ಮಾಡಿಬಿಡೋದು. ಥ್ಯಾಂಕ್ ಯು ಸೋ ಮಚ್ ರಂಜು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೋಡಿ ಗೈಸ್, ನಮ್ಮಂಥದ್ದೇ ಬೆಡ್ ನನ್ನ ಮಗಳಿಗೂ ಇವಾಗಲೇ ತರಿಸಿದ್ದೀವಿ.
ಅದು ಬೇಡ. ಅದ್ರ ಮೇಲೆ ಹಾಕೋದು ಇದು ತಲೆಗೆ ಹಿಂದಕ್ಕೆ ಎಲ್ಲ ಸೇರಿ. ಹೀಟ್ ಏನಾಗಲ್ಲ ತಾನೇ ಪಾಪುಗೆ? ಈಗ ಆಗಲ್ಲ, ಕೇಳ್ಕೊಂಡೆ ಬಂದಿದ್ದೀವಿ. ಬಟ್ ಅವರು ಆಕ್ಚುಲಿ ಕವರ್ ತೆಗೀರಿ, ಹೀಟ್ ತೆಗಿಬೇಕು. ಕವರ್ ತೆಗೀರಿ, ನಾನು ಹೀಟ್ ಆಗುತ್ತೆ. ಸೊ ಇನ್ನೊಂದಿದೆ, ಅದೇನು ಬೆಡ್ ಕವರ್, ಬೆಡ್ ಸೆಟ್, ಪ್ಯಾಂಪರ್ಸ್ ಬಾಕ್ಸ್ ಕೊಟ್ಟು ಸಾಕಬೇಕಾ? ಫುಲ್ ಕವರ್ ನೀಟಾಗಿ ಬೆಡ್ಶೀಟ್ ಎಲ್ಲ ಹಾಕೋಕ್ಕೆ. ಮಸ್ಲಿಂದ ಇದು ಇದಾಗಲ್ಲ ಕವರ್ ಎಲ್ಲ. ಮೇಲೆ ಹಿಂಗೆ ಹಾಕಿ, ಇದು ನಿಂಗೆ ಹಾಕಿ, ಇದು ನಿಂಗೆ ಹಾಕಿದ್ರೆ ಮುಗೀತು. ಸೈಡ್ ಹಾಕೋ ತರಬೇಕಿತ್ತು ಕವು.